ಬೇಕರಿಗೆ ಬರುವ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್ ಆಗಿದ್ರು. ಚಾಕೊಲೇಟ್ ಕೊಟ್ಟು ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದ ಕೀಚಕ ಬೇಕರಿಗೆ ಬಂದ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದ. 6 ವರ್ಷದ ಬಾಲಕಿಯ ಮೇಲೆ ಮುಗಿಬಿದ್ದಿದ್ದ ಕಾಮಿಷ್ಠ ಮನೆಗೆ ಹೋಗಿ ಪೋಷಕರಿಗೆ ತಿಳಿಸಿದಂತಹ ಬಾಲಕಿ, ಬೇಕರಿಗೆ ನುಗ್ಗಿದ ಬಾಲಕಿಯ ಸಂಬಂಧಿಕರು ಮತ್ತು ಗ್ರಾಮಸ್ಥರು ಆರೋಪಿಗೆ ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೇಕರಿ ಲಾಕ್ ಮಾಡಿ ಆರೋಪಿಯನ್ನ ಜೈಲಿಗಟ್ಟಿದ ಪೊಲೀಸರು. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ಘಟನೆ ಸಂಭವಿಸಿದೆ. ಕುಟ್ಟಿ ವಿರುದ್ಧ ಪೋಕ್ಸೋ ಪ್ರಕರಣ. ಮೊಹಮ್ಮದ್ ಕುಟ್ಟಿ ವಿರುದ್ಧ ಪೋಕ್ಸೋ ಪ್ರಕರಣವೂ ಕೂಡ ದಾಖಲಾಗಿದೆ. ಹೆಣ್ಣು ಮಕ್ಕಳು ಬೇಕರಿಗೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದ. ಆ ಹೆಣ್ಣು ಮಗು ಪಾಪ ಮನೆಗೆ ಹೋಗಿ ಪೋಷಕರಿಗೆ ತಿಳಿಸ್ತೋ ಏನೋ ಗೊತ್ತಿಲ್ಲ. ಪೋಷಕರಿಗೆ ವಿಷಯ ತಿಳಿದಿದೆ. ತಕ್ಷಣವೇ ಗ್ರಾಮಸ್ಥರಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ ಪೋಷಕರು. ತದನಂತರ ಬೇಕರಿಗೆ ಬಂದು ಈ ಕಾಮುಕನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣನ್ನ ಇಟ್ಟು ಹೆಣ್ಣು ಮಕ್ಕಳಿಗೆ ನಿರಂತರವಾಗಿ ಲೈಂಗಿಕ ಕಿರುಕುಳವನ್ನು ಕೊಡ್ತಿದ್ದ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೋಕ್ಸೋ ಪ್ರಕರಣದಲ್ಲಿ ಈತನನ್ನ ಜೈಲಿಗಟ್ಟುವಂತಹ ಕೆಲಸ ಕೂಡ ಆಗಿದೆ. ಉಳಿದ ಕಾಮುಕರಿಗೂ ಇದು ಪಾಠ ಆಗಬೇಕು. ಹೆಣ್ಣು ಮಕ್ಕಳು ಭೋಗಕ್ಕೆ ಇರುವಂತಹ ವಸ್ತುವಲ್ಲ. ಹೆಣ್ಣು ಮಕ್ಕಳು ಕಾಮ ತೃಷೆಯನ್ನ ತೀರಿಸಿಕೊಳ್ಳಲು ಇರುವಂತಹ ಸಾಮಗ್ರಿನೂ ಅಲ್ಲ. ಹೆಣ್ಣು ಮಕ್ಕಳು ದೇಹದ ಇಚ್ಛೆಗೆ ಬಳಸಿಕೊಳ್ಳಬಹುದಾದ ವಸ್ತು ಕೂಡ ಅಲ್ಲ. ಈ ಒಂದು ಘಟನೆ ಉಳಿದ ಕಾಮುಕರಿಗೂ ಕೂಡ ಪಾಠವಾಗಲಿ ಅನ್ನೋದೇ ಫ್ರೀಡಂ ಟಿವಿಯ ಆಶಯ.